ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಶೆಟ್ಟರ್ ಕಮಲ ಸೇರ್ಪಡೆ ಬೆನ್ನಲ್ಲೇ ಸವದಿಗೆ ಡೆಲ್ಲಿಯಿಂದ ಬಂತ 2 ಬಿಗ್ ಆಫರ್ಸ್. ಏನವು ಹಾಗಾದರೆ? ಮಹತ್ವ ಪಡ್ಕೊಳ್ತಾ ಇದೆ ಸದ್ಯ ಈಗ ರಾಜ್ಯ ರಾಜಕಾರಣದಲ್ಲಿ ಈ ಬೆಳವಣಿಗೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆಪರೇಷನ್ ಸಂಚಲನ ಸೃಷ್ಟಿ ಮಾಡಿದೆ ಬಿಜೆಪಿಯ ಈ ಆಪರೇಷನ್. ಅಸಲಿಗಿದು DKಗೆ ಲಕ್, ಸಿದ್ದರಾಮಯ್ಯನವ್ರಿಗೆ ಶಾಕ್. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, DK ಶಿವಕುಮಾರ್ ಅವರು ಜಗದೀಶ್ ಶೆಟ್ಟರ್ಗೆ ತುಂಬ ಸೀರಿಯಸ್ ಆಗಿ ಬೈದಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. BJP ನನಗೆ ಮೋಸ ಮಾಡ್ತು ಅಂತ ಬಂದರು, ಟಿಕೆಟ್ ಕೊಟ್ಟು ಎಲ್ಲ ಪ್ರಯತ್ನ ಮಾಡಿ ಸೋತ ಮೇಲೂ ಸ್ಥಾನಮಾನ ಕೊಟ್ಟು ಇಷ್ಟೆಲ್ಲ ಆದಮೇಲೂ ಬೆನ್ನು ತೋರಿಸಿ ಹೋದ್ರಲ್ಲ ಅಂತ ಬೇಸರದ ನುಡಿಗಳನ್ನೇನೋ ಆಡಿದ್ದಾರೆ. ಆದರೆ ನಿಜಕ್ಕೂ ಈ ಬೆಳವಣಿಗೆ DK ಶಿವಕುಮಾರ್ಗೆ ಒಂದು ದೊಡ್ಡ ಖುಷಿಯ ಸುದ್ದಿಯ, ಗುಡ್ ನ್ಯೂಸಾ, ಕೈಯನ್ನು ಮತ್ತಷ್ಟು ಬಲಪಡಿಸುವಂಥ ಸುದ್ದಿಯ, ಯಾಕೆ ಅನ್ನೋದನ್ನು ಒನ್ ಬೈ ಒನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇದು ತುಂಬ ಇಂಪಾರ್ಟೆಂಟ್ ಈ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಮತ್ತು DK ಕುರ್ಚಿ ಕನಸಿನ ಲೆಕ್ಕಾಚಾರದಲ್ಲೂ ಹೌದು. ಸೌದಿಯವ್ರಿಗೆ ಈ ಬೆಳವಣಿಗೆ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಮಾತಾಡಿಸಿದ್ದಾರೆ, DK ಶಿವಕುಮಾರ್ ಅವರು ಮಾತಾಡಿಸಿದ್ದಾರೆ. ಕಾರಣ ಅದು ಇದು ಅಂತ ಹೇಳ್ತಾರೆ ಸಹಜವಾಗಿ. ಸೌದಿಯವರಂತೂ ನಾನು ಎಲ್ಲೂ ಹೋಗಲ್ಲ, ಡೆಲ್ಲಿಗೆ ಹೋಗೋದಾದರೂ ಕಾಂಗ್ರೆಸ್ ಪ್ರಮುಖ ನಾಯಕರಿಗೆ ಹೇಳೇ ಹೋಗ್ತೀನಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಶೆಟ್ಟರ್ ನಾನು ತುಂಬ ಕ್ಲೋಸ್ ಇದ್ದೀವಿ, ಮಾತಾಡ್ತೀವಿ, ಬಟ್ ಅವ್ರ ನಿರ್ಧಾರ ಅವ್ರಿಗೆ, ನನ್ನ ನಿರ್ಧಾರ ನನಗೆ ಅಂತ ಹೇಳ್ತಿದ್ದಾರೆ ಅವರು. BJP ಅವರೇನು ಹೇಳ್ತಿದ್ದಾರೆ, ಓಪನ್ ಆಗಿ ಸುಮಾರು ಜನರ ಬಾಯಲ್ಲಿ ಬರ್ತಿದೆ, ಸೌದಿಯವ್ರನ್ನೂ ಕರ್ಕೊಳ್ಳೋ ಪ್ರಯತ್ನ ಆಗ್ತಿದೆ, ದೊಡ್ಡ ಮಟ್ಟದಲ್ಲೇ ಆಗ್ತಿದೆ, ಇನ್ನೂ ಗೊತ್ತಾಗಬೇಕು ಅಂತ. ಬೊಮ್ಮಾಯಿಯವ್ರ ಮೂಲಕ ಆಗ್ತಿರಬಹುದು ಬಹುಶಃ ಪ್ರಯತ್ನ. ಅವ್ರೇನು ಹೇಳಿದ್ರು, ಹೆಸರು ಹೇಳಲ್ಲ ನಾನು ಯಾರು ಅಂತ, ಬಟ್ ದೊಡ್ಡ ನಾಯಕನನ್ನು ಕರ್ಕೊಂಡು ಬರಲಾಗತ್ತೆ, ಇನ್ನು ದೊಡ್ಡ ಮಟ್ಟದಲ್ಲ ಆಗುತ್ತೆ ಆಪರೇಷನ್ ಕೆಲವು ದಿನಗಳಲ್ಲೇ ಅನ್ನುವ ಸುಳಿವನ್ನು ಕೊಟ್ಟಿದ್ದಾರೆ. ಬೊಮ್ಮಾಯಿಯವರು ಚೆನ್ನಾಗಿದ್ದಾರೆ ಲಕ್ಷ್ಮಣ ಸವದಿಯವ್ರ ಜೊತೆಗೆ, ಆದರೆ ಯಡಿಯೂರಪ್ಪ ಅವ್ರ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸಂತೋಷ್ ಬಣದಲ್ಲಿ ಗುರುತಿಸ್ಕೊಂಡಿದ್ದವರು. ವಿಜಯೇಂದ್ರ ಜೊತೆಗೆ ಅವ್ರಿಗೆ ಹೇಗೆ ಹೊಂದಾಣಿಕೆ ವಾಪಸ್ ಬಂದರೆ ಅನ್ನೋದೆಲ್ಲ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಂತೂ ಕಾಂಗ್ರೆಸ್ಸಲ್ಲಿ ಇರ್ತೀನಿ ಅಂತಿದ್ದಾರೆ. ಡೆಲ್ಲಿಯಿಂದ 2 ಬಿಗ್ ಆಫರ್ಸ್ ಸೌದಿಗೆ ಸಿಕ್ಕೋದು ಫಿಕ್ಸ್ ಅಂತ ಅನ್ನಿಸ್ತಿದೆ. ಶೆಟ್ಟರ್ ಬೆಳವಣಿಗೆ ಬೆನ್ನಲ್ಲೇ ಕಬ್ಬಿಣ ಕಾದಿರೋ ಹೊತ್ತಲ್ಲೇ ಲೆಕ್ಕ ಪಕ್ಕ ಮಾಡೋದಕ್ಕೆ ಹೊರಟಿದ್ದಾರೆ DK. ಎಸ್, ಬೆಳಗಾವಿ ದೊಡ್ಡ ಜಿಲ್ಲೆ, ಅಲ್ಲಿ ಪೈಪೋಟಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ ಒಂದು ಕಡೆ ಆದರೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಒಂದು ಕಡೆ. ಈಗಾಗಲೇ ಅವರು DCM ಆಗಬೇಕು, ದೊಡ್ಡ ಕುರ್ಚಿ ಏರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಶಾಸಕರನ್ನ ಸೇರಿಸ್ಕೊಂಡು ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ. ದುಬೈ ಸಂದೇಶ ಎಲ್ಲ ನೋಡಿದ್ದೀವಿ. ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗದಂತೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ತಡೆದ್ರ ಅನ್ನೋ ಮಟ್ಟಿಗೆ ಒಂದು ಹಂತಕ್ಕೆ ಚರ್ಚೆ ಎಲ್ಲ ಆಯಿತು. ಈಗ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನವನ್ನು ಫಿಕ್ಸ್ ಮಾಡಿಸೇ ಬಿಡ್ತಾರ DK. ಮತ್ತು ಲಕ್ಷ್ಮಣ ಸವದಿಯವರ ಪುತ್ರನಿಗೆ ಟಿಕೆಟನ್ನು ಖಚಿತಗೊಳಿಸೋದು. ನೋಡಿ, ಶೆಟ್ಟರ್ ಹೋದರೆ ನಮ್ಗೆ ಅಂಥ ಲಾಸ್ ಇಲ್ಲ. ಅವರು ಬಂದಿದ್ದರಿಂದ ಲಾಭ ಆಗಿತ್ತು, ಒಂದು ವೇವ್ ಕ್ರಿಯೇಟ್ ಆಗಿತ್ತು. ಬಟ್ ಸೌದಿ ಬಂದಿದ್ದರಿಂದ ನೇರವಾಗಿ ಗೆಲುವಿಗೆ ಕೊಡುಗೆ ಕೊಟ್ಟರು ಅವರು. ಈಗ ಸೌದಿ ಕಳ್ಕೊಳ್ಳೋದು ನಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ಒಬ್ಬ ಪ್ರಭಾವಿ ಲಿಂಗಾಯತ ಗಾಣಿಗ ಸಮುದಾಯದ ನಾಯಕನನ್ನು ಸುಮಾರು ಜಿಲ್ಲೆಗಳಲ್ಲಿ ಹಿಡಿತಾ ಇರುವಂತಹ ತುಂಬ ಪೊಟೆನ್ಷಿಯಲ್ ಇರುವಂಥ ಲೀಡರ್ನ ಕಳ್ಕೊಳ್ಳೋಕ್ಕಾಗೋದೇ ಇಲ್ಲ ನಾವು. ಶೆಟ್ಟರ್ ಪ್ರಯತ್ನ ಮಾಡ್ದಂಗೆ ಇವ್ರಿಗೂ ತುಂಬ ಆಫರ್ಸ್ ಬರ್ತಿವೆ. ಈ ಹೊತ್ತಲ್ಲಿ ಅವ್ರಿಗೆ ಮಂತ್ರಿಗಿರಿಯನ್ನು ಖಚಿತಗೊಳಿಸ್ಬಿಡಿ ಅನ್ನುವ ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದಿಟ್ಟು ಅಲ್ಲಿಂದಲೇ ಕ್ಲಿಯರ್ ಮಾಡಿಸೋಕೆ ಮುಂದಾಗ್ತಿದ್ದಾರೆ ಈಗ DK. ಆ ಮೂಲಕ ಬೆಳಗಾವಿ, ಚಿಕ್ಕೋಡಿ ಎಲ್ಲ ಜವಾಬ್ದಾರಿಗಳನ್ನು ಲಕ್ಷ್ಮಣ ಸವದಿ ಅವ್ರಿಗೂ ಕೊಟ್ಟು ಅವ್ರು ಹೇಳಿದವ್ರಿಗೆ, ಅಂದರೆ ಅವ್ರ ಮಗನಿಗೆ ನಿರೀಕ್ಷೆ ಇದೆ, ಟಿಕೆಟನ್ನು ಫೈನಲ್ ಮಾಡಿ ಕ್ಷೇತ್ರವನ್ನು ಭದ್ರ ಮಾಡ್ಕೊಳ್ಳೋದು ಮತ್ತು ಸೌದಿಯವರಿಗೆ ಈ ಲೋಕಸಭಾ ಚುನಾವಣೆ ಮುಗಿತಿದ್ದ ಹಾಗೆ ಸಚಿವ ಸ್ಥಾನವನ್ನು ಕೂಡ ಭದ್ರ ಮಾಡಿಸುವಂಥ ಪ್ಲ್ಯಾನ್. ಒಂದು ಕಡೆ ತನ್ನ ಟೀಮನ್ನು ಗಟ್ಟಿ ಮಾಡ್ಕೊಳ್ಳೋದು, ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಗೆಲುವಿನ ನಿಟ್ಟಿನಲ್ಲಿ ಲಕ್ಷ್ಮಣ ಸವದಿಯವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. 2-3 ಕ್ಷೇತ್ರಗಳಂತೂ ಅವರು ಹಿಡಿತಾ ಇದ್ದೇ ಇದೆ ಲೋಕಸಭಾ ಚುನಾವಣೆ ಅಂತ ಬಂದ್ರೂ. ಹಾಗಾಗಿ ಆ ನಿಟ್ಟಿನಲ್ಲೂ ಹೈಕಮಾಂಡ್ಗೆ ಬಲ ತುಂಬಿದಂಗೆ ಆಗತ್ತೆ. ಎಷ್ಟು ಅನಿವಾರ್ಯ ಸೌದಿಯವ್ರನ್ನ ಉಳಿಸ್ಕೊಳ್ಳೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಆಪರೇಷನ್ಗೆ ಇಳಿದಿರುವಂಥ BJPಯನ್ನು ಕಟ್ಟಿ ಹಾಕಬೇಕಂದ್ರೆ ಈ ಆಫರ್ ಕೊಡಲೇಬೇಕು, ಅವ್ರಿಗೆ ಆರಂಭದಲ್ಲೇ ಸಿಗಬೇಕಿತ್ತು ಅಂತ ಮನವೊಲಿಸಿ ಈಗ ಹೈಕಮಾಂಡ್ ಮೂಲಕವೇ 2 ಬಿಗ್ ಗಿಫ್ಟ್ಗಳನ್ನು ಕೊಡಿಸಲಿದ್ದಾರೆ DK. ಸೊ ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟಿರುವ ಈ ಬೆಳವಣಿಗೆ ಮೇಲ್ನೋಟಕ್ಕೆ ನಷ್ಟ ಅಂತ ಅನಿಸಿದ್ರು DK ಶಿವಕುಮಾರ್ ಅವ್ರಿಗೆ ದೊಡ್ಡ ಲಾಭವನ್ನೇ ತಂದಿಡಲಿದೆಯಾ? ಸಿದ್ದು ಕ್ಯಾಂಪ್ಗೆ
ಅದರಲ್ಲೂ ಬೆಳಗಾವಿ ಭಾಗದ ನಾಯಕರಿಗಿದು ಅರಗಿಸಿಕೊಳ್ಳಲಾರದ ತುತ್ತಾಗಬಹುದು. ಸತೀಶ್ ಜಾರಕಿಹೊಳಿ ಅವ್ರ ಸ್ಟೇಟ್ಮೆಂಟ್ ನೋಡಿದ್ವಿ. ಶೆಟ್ಟರ್ ಹೋದರೂ ಒಳ್ಳೇದಾಗಲಿ, ಅವ್ರ ನಿರ್ಧಾರ ಅದು. ಸೌದಿ ಅವ್ರು ಹೋಗ್ತಾರಾ ಅಂತ ಪ್ರಶ್ನೆಗೆ ಅವ್ರು ಹೋದ್ರೆ ಅವ್ರಿಗೂ ಒಳ್ಳೇದಾಗಲಿ ಅನ್ನೋ ರೀತಿಯ ಆನ್ಸರ್. ಯಾರೋ ಒಬ್ಬರು ಇಬ್ಬರು ಹೋದ್ರೆ ನಷ್ಟ ಆಗಲ್ಲ. ಅಲ್ಲಿ ಗೊತ್ತು ಏನು ಅಸಹನೆ ಇದೆ ಬೆಳಗಾವಿಯಲ್ಲಿ ಅನ್ನೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.